ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ರಾಜ್ಯ ಸಂಘದ ನಿರ್ದೇಶನ ಮೇರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಈ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾನ್ಯ ಸಚಿವರು, ಕಂದಾಯ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಪತ್ರ ಸ್ಪೆಷಲಿ ನಮ್ಮ ವಿವಿಧ ಬೇಡಿಕೆಗಳು ಹಾಗೂ ಕೆಲಸದ ಒತ್ತಡ ಏನಿದೆ, ಈ ಒತ್ತಡಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಹಾಗೂ ವಿವಿಧ ಸೌಲಭ್ಯಗಳನ್ನು ಕೊಡಬೇಕು. ನಮ್ಮ ಸೇವೆಯಲ್ಲಿರ್ತಕ್ಕಂಥ ಏನು ಕೆಲವೊಂದು ಸೇವೆಗಳನ್ನದವ ಅವೆಲ್ಲಕ್ಕೂ ಸ್ವಲ್ಪ ಸಕಾಲದ ಅಡಿಯಲ್ಲಿ ತರಬೇಕು ಅಂತೇಳಿ ನಮ್ಮದು ಮನವಿ ಇದೆ. ಅದಕ್ಕೆ ಮೊದಲನೇದಾಗಿ ನಾವು ಈ ಮೊಬೈಲ್ ಆ್ಯಪ್ಗಳನ್ನು ಸುಮಾರು ಮೊಬೈಲ್ ಆ್ಯಪ್ಗಳಲ್ಲಿ 21ಕ್ಕಿಂತ ಹೆಚ್ಚು ನಾವೇನಪ್ಪ ಅಂದ್ರೆ ಆ್ಯಪ್ಗಳನ್ನು ಆ ಒಂದು ಆನ್ಲೈನಲ್ಲಿಯೇ ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಆ ಆ್ಯಪ್ಗಳನ್ನೆಲ್ಲ ನಮಗೆ ಸರ್ಕಾರದಿಂದ ಅದಕ್ಕೊಂದು ಸೌಲಭ್ಯ ಕಂಪ್ಯೂಟ್ರಲ್ಲಿ ಮೊಬೈಲ್ ಆಗಲಿ ಅದ್ರ ಡೇಟಾ ಸ್ಕ್ಯಾನರ್ ಸೆಂಟರ್ ಕೊಡಿ ಅಂತೇಳಿ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವೇನು ಸರ್ಕಾರದ ಕೆಲಸ ಪ್ರತಿಯೊಂದು ಸಕಾಲದಲ್ಲಿ ಮಾಡ್ತೀವಿ. ಸಕಾಲದಲ್ಲಿ ಕಾಸ್ಟ್ ಇನ್ಕಮ್, ಬೆಳೆ ದೃಢೀಕರಣ, ಹಿಂಗೆ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಎಷ್ಟು ಒಂದು ಯೋಜನೆಗಳದಾವೆ. ಆ ಎಲ್ಲ ಯೋಜನೆಗಳೇನಪ್ಪ ಅಂದ್ರೆ ನಾವು ಸಕಾಲದಲ್ಲಿ ಮಾಡ್ತೀವಿ. ಆದರೆ ನಮಗೇನು ಸೇವೆಗೆ ಸಂಬಂಧಪಟ್ಟಂತೆ ನೌಕರದೊಂದು ಕೆಲಸಗಳೇನದಾವ, ಅದಕ್ಕೆ ಒಂದು PP ಆಗಿರ್ಬೋದು, DE ಆಗಿರ್ಬೋದು, ಟೈಮ್ ಬಾಂಡ್ ಆಗಿರಲಿ, ಮತ್ತೇನಪ್ಪ ಅಂದ್ರೆ ಈ ಇಂಥವು ಏನು ನಮ್ಮದೊಂದು ಕೆಲವೊಂದು ವಿಶೇಷಗಳದಾವ ಅವೆಲ್ಲ ಕೂಡ ಸಕಾಲದ ಅಡಿಯಲ್ಲಿ ತಂದು ನಮಗೆ ಇಮಿಡಿಯೇಟಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾನ್ಯರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ಈ ಒತ್ತಡದಿಂದಾಗಿ ನಾವು ರಾಜ್ಯದಾದ್ಯಂತ ಇಲ್ಲಿವರೆಗೆ ಒಂದು 2-3 ವರ್ಷಗಳಲ್ಲಿ 50ಕ್ಕಿಂತ ಅಧಿಕ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳನ್ನು ಡೆತ್ ಆಗಿದ್ದಾರೆ. ಹೀಗಾಗಿ ಅಂಥವರಿಗೂ ಕೂಡ ಡೆತ್ ಆದಲ್ಲಿ ಅವರ ಕುಟುಂಬಕ್ಕೊಂದು ಪರಿಹಾರದ ಆಧಾರದ ಮೇಲೆ ಒಂದು 50 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಧನವನ್ನು ಕೊಡಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ರೀತಿ ಇವೆಲ್ಲ ನಾವು ಕೂಡ ಸಕಾಲದಲ್ಲಿ ತಂದು ಬೇಗನೆ ಕೊಡಬೇಕು. ಮತ್ತು ಅನುಕಂಪ ಅದರ ಮ್ಯಾಗ ಅಕಸ್ಮಾತ್ ನಾವು ಏನಾದರೂ ಆಗಿ ಡೆತ್ ಆದೀವಪ್ಪ ಅಂದ್ರೆ ಅದು ಸುಮಾರು 6 ತಿಂಗಳು 1 ವರ್ಷ ಅಲಿತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆಗುತ್ತಾ ಇದುತ್ತಾ ಆಗುತ್ತಾ ಅಂತೇಳಿ ಅವು ಏನಿದ್ರು ಸಹಿತ ಒಂದು ವಂಶಾವಳಿ ಸರಳ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಒಂದು 4-5 ದಾಖಲೆಗಳನ್ನು ಆಧಾರವಾಗಿ ಇಟ್ಕೊಂಡು ಅದು ಸಕಾಲದಲ್ಲಿ ತಂದು ಬೇಗನೆ ನಮಗೇನಪ್ಪ ಅಂದ್ರೆ ಅದೊಂದು ನಾವು ಯಾರು ಡೆತ್ ಆಗಿವಿ ಅವ್ರ ಮುಂದೆ ವಾರಸ್ದಾರಿಗೆ ನೌಕರಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿ ಅಂತಕ್ಕಂಥದ್ದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದಾದ ನಂತರ ಈ ವರ್ಗಾವಣೆಗಳು ಕೂಡ ಈ ಹಿಂದೆ ಗ್ರಾಮ ಆಡಳಿತಾಧಿಕಾರಿಗಳ ವರ್ಗಾವಣೆ ನಮ್ಮದು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಇತ್ತು. ಸರ್ ಅವರಿಗೆ ನಾವು ಇಲ್ಲೇ ಮನವಿ ಕೊಟ್ಟಾಗ ಇದೇ ಹಂತದ ಮುಗಿದು ಹೋಗ್ತಿತ್ತು. ಅದು ಕೂಡ ಸರ್ಕಾರ ಮಿನಿಸ್ಟ್ರಿ ಲೆವೆಲ್ ಹೋಗಿತ್ತು. ನಮ್ಮ ವಿಎದು ಮಾಮೂಲಿ ಜಿಲ್ಲಾ ಮಟ್ಟದಾಗ ಒಂದು ನಮ್ಮ ರೆವಿನ್ಯೂವಲ್ಲಿವೆ ನಾವು ಲಾಸ್ಟ್ ಹುದ್ದೆ ನಮಗೆ. ಸೊ ಇವ್ರದ್ದು ಕೂಡ ಮಿನಿಸ್ಟರ್ ಲೆವೆಲ್ದಾಗ ನಮಗೆ ವರ್ಗಾವಣೆ ಅಂದಾಗ ಅದು ಭಾಳ ದೊಡ್ಡದು ಅನಿಸ್ಕೊಳ್ತದೆ. ಯಾಕೆ ಅಷ್ಟು ದೊಡ್ಡದಲ್ಲ, ಮೊನ್ನೆ ಜಿಲ್ಲಾಧಿಕಾರಿಗಳು ನಮಗೆ ನೇಮಕಾತಿ ಪ್ರಾಧಿಕಾರ ಅದಾರ. ಸೊ ಅವರೇ ನಮಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು, ನಿಯೋಜನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ ನಮ್ಮದು ಮಾನ್ಯ ಸರ್ಕಾರಕ್ಕೆ ಮನವಿ ಇದೆ. ಅದೇ ರೀತಿಯಾಗಿ ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಸುಮಾರು 1 ವರ್ಷದಿಂದ, ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ 1 ವರ್ಷದಿಂದ ಪತ್ನಿ ವರ್ಗಾವಣೆ ಆದರೂ ಕೂಡ ಸರ್ ದಯವಿಟ್ಟು ನಾವೆಲ್ಲ ಸಾಯ್ಕತ್ತೀವಿ. ಹೆಂಡತಿಯಲ್ಲೋ ನಾವು ಬೀದರ್ ಇದ್ರೆ ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಳಿ ದೂರ ಅದರ ಆ ಗಂಡ ಹೆಂಡತಿ ಪ್ರಕರಣ ಒಂದಾದರೂ ಇಮಿಡಿಯೇಟಾಗಿ ಕೊಡಲಿ ಅಂತೇಳಿ ನಾವು ಭಾಳ ಮನವಿ ಮಾಡ್ಕೊಂಡಿವಿ. ಆದರೂ ಅವ್ರು ಯಾವ ಲೆಕ್ಕಕ್ಕಿಲ್ಲ. ಈಗ ಸುಮಾರು ಒಂದು 6 ತಿಂಗಳಿಂದ ನಾವು ಗ್ರಾಮ ಆಡಳಿತಾಧಿಕಾರಿಗಳು ಎಷ್ಟು ಜನರು ಇದ್ದೀವಿ ಪತಿ ಪ್ರಕರಣ ಅಂತೇಳಿ ಒಂದು ಸರ್ವೆ ಮಾಡಿ ನೋಡಿದಾಗ ಇನ್ನೂ ಸಾಕಷ್ಟು ಅದಾರ. ಆದರೂ 34 ಮಂದಿ ಬೇಗ ನಮಗೆ ಸ್ಪಂದಿಸಿ ಬಂದರು ಸರ್. ಅವ್ರು ಆ 30 ಜನರು ಭೀ ನಾವು ಮೊನ್ನೆ ಸಾಹೇಬ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇಟ್ಟಿವಿ. ಅವರು ಈಗ ಒಂದು 6 ತಿಂಗಳೇ ದಿನ ಅಲ್ಲಿ ಹೋಯ್ತು, ಇಲ್ಲೋಯ್ತು, RD ಹೋಯ್ತು, ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು ಅನ್ಕೋತಿ ಹಂಗೇನೆ ಅದಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾದ್ರು ನಮ್ಮ ಕುಟುಂಬದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಫ್ಯಾಮಿಲಿ ಮಕ್ಕಳು ಎಲ್ಲ ಭಾಳ ಈಗ ನಮ್ಮದೊಂದು ವಿಶೇಷ ಎಲ್ಲಾರ ಇಲ್ಲಿ ಮಕ್ಕಳು ನಾವು ಇದ್ದು ಅಂದ್ರೆ ಅದು ಭಾಳ ಒಂದು ಶೋಚನೆ ಅದ. ಬಿಲ್ಕುಲ್ ಅದು ಒಂದು ಡೆತ್ ಆದಂಥ ಪರಿಸ್ಥಿತಿ ಇದೆ ಅವ್ರು ಇಲ್ಲಂದ್ರೆ. ಸೊ ಹೀಗಾಗಿ ಅದು ಒಂದು ಪ್ರಕರಣ ಆದರೂ ನಮಗೆ ಇಮಿಡಿಯೇಟ್ ಮಾಡಲಿ ಅಂತೇಳಿ ನಾವು ಸರ್ಕಾರದ ಮುಂದೆ ಗೋಳು ಹೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಸುಮಾರು 30 ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸೇವೆಯಲ್ಲಿದ್ದಾರೆ. ಅವ್ರು ಯಾರಿಗೂ ಈಗ ಕಂಬಳ ದಿನೋದು 30 ವರ್ಷ ಸರ್ ಎಲ್ಲ ಮುಗಿದೇ ಹೋಗ್ಯದ ಕತಿ. ಅವರಲ್ಲಿ ನಮ್ಮ ಯಾರು ಪವಾರ್ ಸಾಹೇಬರು, ಮೊಹಮ್ಮದ್ ಅವರು, ಸಂತೋಷ್ ಅವರು, ಇವ್ರಿಗೆಲ್ಲ 30 ವರ್ಷ ಸರ್ವಿಸ್ ಆದರೂ ಆ ಡಿ ಅಂಥ DA ನಾವು ದೊಡ್ಡದಲ್ಲ ನಾವು ನಮ್ಮದೊಂದು ಬೇಡಿಕೆ ಇದೆ. ಅದೇ ರೀತಿಯಾಗಿ ಏನು ನಾವು ಸ್ವಾತಂತ್ರ್ಯದಲ್ಲಿ ಈ ಕೇಂದ್ರ ಸ್ಥಾನವನ್ನು ನಿಗದಿ ಮಾಡಿದ್ದಾರೆ, ಜನಸಂಖ್ಯೆ ಅನುಗುಣವಾಗಿ ಒಬ್ಬ ತಲಾಟಿಯನ್ನು ನಿರ್ಧಾರ ಮಾಡಿದ್ದಾರೆ ಸರ್ಕಾರ. ಸೊ ಇವಾಗ ಅಲ್ಲಿ ಮಿನಿಮಮ್ 5 ಪಟ್ಟು 6 ಪಟ್ಟು ಹೆಚ್ಚಾಗಿದೆ ಇವಾಗ ಜನಸಂಖ್ಯೆ. ಅದಕ್ಕಾಗಿ ಇನ್ನೊಂದು ಕಡೆ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಮಗೆ ಕೆಲಸದ ಒತ್ತಡ ಕಡಿಮೆ ಮಾಡಿ ಇನ್ನೊಬ್ರಿಗೆ ನೌಕರಿಗೆ ಅವಕಾಶ ಸಿಗ್ತದೆ, ಕೆಲಸದ ಒತ್ತಡ ಕಡಿಮೆ ಆಗ್ತದೆ. ಅದಕ್ಕಾಗಿ ಆ ರೀತಿ ಮಾಡಬೇಕು. ಮತ್ತು ನಮಗೆ ಏನು 20 ವರ್ಷ 15 ವರ್ಷ ನಾವು ಸೇವೆ ಸಲ್ಲಿಸಿವಿ, ಯಾವುದೇ ಪದೋನ್ನತಿ ಇಲ್ಲ.
ಸೊ ಇಂಥ ಪದೋನ್ನತಿಗಾಗಿ ಏನರ ಫಸ್ಟ್ ಗ್ರೇಡ್ ಏನು ಕಾರ್ಯದರ್ಶಿ ಇದು ಮಾಡಿದ್ರಲ್ಲ ಪಂಚಾಯತ್ ಅಭಿವೃದ್ಧಿಯಲ್ಲಿ, ಹಾಗೆ ನಮಗೂ ಗ್ರಾಮ ಆಡಳಿತವರು 15 ವರ್ಷ 20 ವರ್ಷ ಕೆಲಸ ಮಾಡಿದವ್ರು ಈಗ ಫಸ್ಟ್ ಗ್ರೇಡ್ ಏನರ ಕಂದಾಯ ನಿರೀಕ್ಷಕರು ಆ ರೀತಿ ಒಂದು ಏನೇ ಕ್ರಿಯೇಟ್ ಮಾಡಿ ನಮಗೆ ಒಂದು ಅವಕಾಶ ಮಾಡಿಕೊಳ್ರಿ ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಜಾಬ್ ಜಾಟ್ ಮಾಡಿ ಕಂಡೀಷನ್ ಮಾಡಿ ಅಂತೇಳಿ. ಅದಾದ ನಂತರ ಯಾಕೆ ನಾವು ಕಂದಾಯ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಇದ್ದೀವಿ, ಸಾಕಷ್ಟು ಕೆಲಸ ಇದೆ. ರ್ಯಾಂಕಿಂಗ್ ಪದ್ಧತಿ ತೊಗೊಂಡು ಹೊಂಟಿದ್ದಾರೆ. ಈ ರ್ಯಾಂಕಿಂಗ್ ಪದ್ಧತಿ ಬಂದಾಗ ಇಡೀ ರಾಜ್ಯದಾದ್ಯಂತ ಒಂದೇ ರೀತಿಯ ವಾತಾವರಣ ಇಲ್ಲ. ಮಳೆಗಾಲಲ್ಲಿ ಚಳಿಗಾಲಲ್ಲಿ ಬೇಸಿಗೆ ಒಂದೇ ರೀತಿ ಇಡೀ ರಾಜ್ಯ ತುಂಬ ಇರಲ್ಲ. ಇಲ್ಲಿ ಮಳೆ ಬತ್ತು, ಅಲ್ಲಿ ಯಾಕಡೋ ಬೆಂಗಳೂರು ಕಡೆ ಬಿಸಿಲು ಬಿತ್ತು, ಅಥವಾ ಕೊಡೋಗದ ಮಳೆ ಬಿತ್ತು, ಇಲ್ಲಿ ಬಿಸಿಲು ಬಿತ್ತು. ಸೊ ಯಾವುದೋ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಏನೇ ಕೆಲಸ ಮಾಡಬೇಕಾದ್ರೆ ಪ್ರಕೃತಿ ಆಟ ನಮಗೆ ಸಹಕಾರ ಕೊಡಲ್ಲ. ಪ್ರಕೃತಿ ಸಹಕಾರ ಈ ಬೀದರ್ ಹಿಂದೆ ಬಿತ್ತು, ಬೆಂಗಳೂರು ಮುಂದೆ ಇತ್ತು, ಮೈಸೂರು ಹಿಂದೆ ಬಿತ್ತು, ಧಾರವಾಡ ಮುಂದೆ ಬತ್ತು, ಹಂಗೆ ಅಲ್ಲಕ್ಕಾಗಲ್ಲ. ಅದು ಏನಿದ್ರಿ ಒತ್ತಡ ಪ್ರಕೃತಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ನಮಗೊಂದು ಸ್ವಲ್ಪ ಅಂಥ ರ್ಯಾಂಕಿಂಗ್ ಪದ್ಧತಿಯನ್ನು ನಾವು ರದ್ದುಪಡಿಸ್ಬೇಕಂತೇಳಿ ಮಾನ್ಯ ಸಚಿವರಿಗಾಗಲಿ ಪ್ರಧಾನ ಕಾರ್ಯದರ್ಶಿಯವರಿಗಾಗಲಿ ನಾವೇನಪ್ಪ ಅಂದ್ರೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನೇ ಚುನಾವಣೆ ಕೆಲಸಗಳು ಬಂದಾಗ BLO ಕೆಲಸ ಇರ್ತದೆ, ಅವರು ಏನೇ ಡಿಲೇ ಮಾಡಿದ್ರಿ ನಮಗೆ ಶಸ್ತ್ರ ಮಾಡ್ತಾಂತ. ಮತ್ತು ಈ ಕಡೆ ಎಲೆಕ್ಷನ್ದಾಗ ಯಾವುದೇ ಬೂತ್ಗಳು ಕಡಿಮೆ ಬಿದ್ದು ಏನೋ ಸಮಸ್ಯೆ ಆಗಿಬಿಡ್ತಾರೆ. ನಾವು ವರದಿ ಕೊಡ್ತೀವಿ, ನಮ್ಮ ಮೇಲ್ಗಡೆ ಇಂಜಿನಿಯರ್ಸ್ಗಳದಾರ, PWD ದೊಡ್ಡ ಟೀಮ್ ಅದಾರ, ಅವ್ರೊಂದು ಟೀಮ್ ಇದೆ, ಎನ್ಕ್ವೈರಿ ಮಾಡ್ತಾರೆ, ಓಡಾಡ್ತಾರೆ. ಆದ್ರೆ ಅವ್ರಿಗೆ ಎಲ್ಲರಿಗೂ ಬಿಡ್ತಾರೆ, ಮತ್ತು ನಿಂಗೆ ಶಸ್ತ್ರ ಮಾಡ್ತಾ ಅಂತಾರೆ. ಇಂಥವೆಲ್ಲ ನಮಗೆ ಭಯದಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಸೊ ಹೀಗಾಗಿ ಇಂಥ ಒಂದು ಸಮಸ್ಯೆಗಳಿಂದ ಮತ್ತು ಬೇಸಿಗೆಯಲ್ಲಿ ಬರಗಾಲ ಬಿತ್ತು, ಪ್ರಕೃತಿ ವಿಕೋಪಗಳು ಎಲ್ಲ ನಾವು ಮಾಡಲೇಬೇಕು. ಸೊ ಮಾಡ್ತೀವಿ. ಅದರಲ್ಲಿ ಬರಗಾಲ ನೀರಿನ ಸಮಸ್ಯೆ ಬಿತ್ತು, ಬೇಸಿಗೆದ ನೀರಿನ ಸಮಸ್ಯೆ ಬಿದ್ದರೆ ಅಲ್ಲಕ್ಕೆ ಅದಕ್ಕೊಂದು ಜಲ ನೈರ್ಮಲ್ಯ ನೀರಿಂದ ಏನದ ಅದ್ರ ಇಲಾಖೆ ಅದ, ಇಂಜಿನಿಯರ್ಗಳದಾರ, PDO ಅದರ, ನೀರಿಂದ ನೋಡ್ಕೋತಾರೆ. ಆದರೂ ಸಹಿತ ಅಲ್ಲಿದು ವರದಿ ನಮಗೆ ಕೊಡ್ರಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ವರದಿ ನಾವು ಕೊಡ್ತೀವಿ, ಬಟ್ ಅಲ್ಲಿ ಏನು ಕ್ರಮ ಕೈಗೊಂಡ್ರೆ ಅದ್ರದ್ದು ಮಾಹಿತಿ ನಮಗೆ ಹೇಳಬೇಕಲ್ಲ ಮನೆ ಸರ್ಕಾರ, ಅಲ್ಲಿ ಮೇಲಾಧಿಕಾರಿಗಳು ನಮಗಲ್ಲಿ ಇಂಥ ನಿಮ್ಮ ಊರಾಗಿ ಈ ರೀತಿ ಇಂಥ ನೀರಿಂದ ಮಾಡಿಸ್ಕೊತೀವಿ. ಸೊ ಹೀಗೆ ಹಲವು ಏನಪ್ಪ ಅಂದ್ರೆ ಸಮಸ್ಯೆಗಳಿಂದ ನಾವು ಸಾಕಷ್ಟು ರಾಜ್ಯದಾದ್ಯಂತ ಗ್ರಾಮ ಆಡಳಿತದ ಅಧಿಕಾರಿಗಳು ಭಾಳ ಸಮಸ್ಯೆಯಲ್ಲಿದ್ದೀವಿ. ಸೊ ಟ್ರಾವೆಲಿಂಗ್ ಬಗ್ಗೆ ಒಂದು ಏನಪ್ಪ ಅಂದ್ರೆ ನಾವು ಓಡಾಟ ಮಾಡುವಾಗ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಒಂದು ಹಳ್ಳಿಯಿಂದ ಈ ಕಡೆ ಬರೋದು, ಆ ಕಡೆ ಹೋಗ್ಲಿಕ್ಕೆ ಖಾಲಿ ಒಂದು ತಿಂಗಳಿಗೆ 500 ರೂಪಾಯಿ ಇದೆ ಕೇವಲ. ಆ 500 ರೂಪಾಯಿ ಇರ್ತಕ್ಕಂಥದ್ದು ಒಂದು 5,000 ರೂಪಾಯಿಗೆ ಏರಿಸ್ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಓಡಾಡೋದು ಭಾಳ ಹೆಚ್ಚಿಗೆ ಇರ್ತದೆ. ಇವತ್ತು 100-200 ರೂಪಾಯಿದಾಗ 1 ಲೀಟ್ರ್ ಪೆಟ್ರೋಲ್ ಬರಲ್ಲ. ಆ 500 ರೂಪಾಯಿ ನಾವು ಒಂದು ಯಾವುದೋ ಹಳ್ಳಿಗೆ ವಿಸಿಟ್ ಮಾಡ್ಬಂದ್ರೆ ಇವತ್ತೇ ಹೋಗಿಬಿಡ್ತದೆ. ಸೊ ಹೀಗಾಗಿ ಆ ಒಂದು ಟ್ರಾವೆಲಿಂಗ್ ಚಾರ್ಜ್ ಏನದ ಒಂದು 5,000 ಮಾಡಿಕೊಳ್ಳಿ ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ರಾಜ್ಯದಾದ್ಯಂತ ನಮ್ಮ ಗ್ರಾಮ ಸಹಾಯಕರು ಏನದಾರ ಅವ್ರಿಗೆ ಒಂದು ಏನು ಡಿ ಗ್ರೂಪ್ ಹೋರಾಟ ಭಾಳ ದಿನದಿಂದ ಮಾಡ್ತಾರೆ. ನಮ್ಮ ಕೂಡ ಅವರು ಸೀನಿಯರ್ ಅದಾರ. ಏನು ಒಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಗ್ರಾಮ ಸಹಾಯಕರು ಕೆಲಸ ಮಾಡ್ತಾಯಿದ್ರೆ ಹಳ್ಳಿ ಒಳಗೆ. ಅವ್ರಿಗೆ ಕೂಡ ಒಂದು ಸೇವಾ ಭದ್ರತೆ ಒದಗಿಸಿ ಅವ್ರಿಗೆ ಏನಪ್ಪ ಅಂದ್ರೆ ಡಿ ಗ್ರೂಪ್ ಕನ್ಸಿಡರ್ ಮಾಡಲಿ ನೌಕರರ ಅಂತೇಳಿ ನಮ್ಮದು ಸರ್ಕಾರಕ್ಕೆ ಮನವಿ ಇದೆ. ಅದೇ ರೀತಿಯಾಗಿ ಇರಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಬಂದು ಸ್ಟ್ರೈಕಿಗೆ ಕೂತಿದ್ದಾರೆ. ನಮ್ಮ ಬೇಡಿಕೆಗಳು ಏನು ತಾವು ಮನವಿಯಲ್ಲಿ ಕೊಟ್ಟಿದ್ದಾರೆ, ಮಾನ್ಯ ಸಚಿವರಿಗೆ, ಕಂದಾಯ ಸಚಿವರಿಗೆ ತಾವು ಕೂಡ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇವತ್ತಿನ ದಿವಸನೇ ಬೇಡಿಕೆಗಳು ಏನಿದ್ದಾವೆ ಅವುಗಳ ಕುರಿತು